ಅವ ಹಾಡಿದ ಬಿಜಾಪುರದವ ದುಡ್ಡು ಕೊಟ್ಟು ಅವ ಉಲ್ಲಂಘನೆ. ಜಾನಪದ ಸಂಸ್ಕೃತಿ ಅಂದ್ರೆ ಏನು ಅನ್ನುವಂಥದ್ದು ಒಂದು ಇತಿಹಾಸ ಇದೆ. ಅದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಾನು ಸರ್ಕಾರ ಕೂಡ ಈಗಿನ ಪ್ರಸಿದ್ಧ ಗೀತೆಗಳನ್ನು ರಚನೆ ಮಾಡಿ ಟೈಟಲನ್ನು ಕೊಟ್ಟು ಮತ್ತು ಕೂಡ ಮುಗಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ಇದು ಗಂಭೀರ ಅಪರಾಧ ಇದೆಯಲ್ಲ, ಇದು ಜೈನಾಗಿರ್ಬೇಕಲ್ಲ ಅವರು ಹೇಳ್ರಿ. ಅದು ಕಾನೂನು ಅಪರಾಧ ಏನದ ಅದ್ರ ಬಗ್ಗೆ ಸ್ವಲ್ಪ ಜಾನಪದ ಸಂಸ್ಕೃತಿ ಬಗ್ಗೆ ನಾನು ಮಾಹಿತಿನ ಹೆಚ್ಚಿಕೊಡಬೇಕು. ಇಲ್ಲಿ ಪೂರ್ತಿದೆ. ಇಲ್ಲಿ ನಮ್ಮ ನಾಡಿನ ಶಸ್ತ್ರಾಂತ ಕವಿಗಳು ಜಾನಪದ ಅಂದ್ರೆ ಏನು ಅನ್ನೋದು ಅರ್ಥ ಎಲ್ಲ ಶೋ ಮಾಡಿಟ್ಕೊಂಡ್ರಿ. ಆ ಫೋಟೋ ತೋರಿಸೋಣ. ಉತ್ತರ ಕರ್ನಾಟಕ ಸಂಸ್ಕೃತಿಯನ್ನು ಹಾಳು ಮಾಡ್ತಕ್ಕಂಥ ಅಶ್ಲೀಲ ಮತ್ತು ಅಸಭ್ಯ ಗಾಯಕರು, ರಚನಾಕಾರರು, ಹಣ ಕೊಟ್ಟು ಹಾಡಿಸೋರು ಮತ್ತು ಸಭೆ ಆಯೋಜಿಸೋರು ಇವರು ಎಲ್ಲರೂ ಗಂಭೀರವಾದವನ್ನು ಅಪರಾಧವಿಸಕತ್ತಾರ. ಇವರ ವಿರುದ್ಧ ಈಗಾಗಲೇ ಸರ್ಕಾರಕ್ಕೆ ಮತ್ತು ಡಿವಿಷನಲ್ ಕಮಿಷನರ್ ಅವರಿಗೆ ಮತ್ತು ಪೊಲೀಸ್ ಮಹಾನಿರೀಕ್ಷಕರು ಬೆಳಗಾವಿ ಉತ್ತರ ವಲಯದವರಿಗೆ ನಾವು ಮನವಿ ಮಾಡಕ್ಕೆ ಬಂದಿದ್ದೀವಿ ಇವತ್ತು. ಈಗ ಉತ್ತರ ಕರ್ನಾಟಕ ಒಂದು ಸಂಸ್ಕೃತಿ ಉಳಿಸೋದಂತಂದ್ರೆ ಜಾನಪದ ಸಾಹಿತ್ಯಕ್ಕೆ ಒಂದು ಕರ್ನಾಟಕದಲ್ಲಿ ಹೆಸರುವಾಸಿಯಾಗಿದೆ. ಉದಾಹರಣೆಯಾಗಿ ನಮ್ಮ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ಬಾಳಪ್ಪನಂತವರು, ಏನಿಗೆ ಬಾಳಪ್ಪನಂತವರು, ಗುರುರಾಜ್ ಚಂದ್ರಶೇಖರ್ ಕಂಬಾರ್ ಅಂತವರು ಜ್ಞಾನಪೀಠ ಪ್ರಶಸ್ತಿ ಪಡೆದಾರ. ನಿಜವಾದ ನೈಜ ಸಾಹಿತ್ಯ ಅಂತಂದ್ರೆ ಇವು ಒಂದು ಗೌರವ ಉಳಿಸ್ಬೇಕು. ಇಂಥ ಒಂದು ಗೌರವಾನ್ವಿತ ಜಾನಪದ ಸಾಹಿತ್ಯ ರಚನೆ ಮಾಡಿ ದೇಶಾದ್ಯಂತ ಹೆಸರು ಮಾಡಿದವರು ಅದಾರ. ಇವರಿಗೆ ಅವಮಾನ ಮಾಡಬೇಕಂತ ಕೆಲಸ ಈಗಿನ ಜಾನಪದ ಸಾಹಿತ್ಯನೇ ಅಲ್ಲ, ಸಾಹಿತ್ಯ ಬಗ್ಗೆ ಅರಿವೇ ಇಲ್ಲ. ಇವರು ಸಮಾಜದಾಗ ಅಪರಾಧ ಎಸಕ್ಕೆ ದುಡ್ಡಿಗಾಗಿ ಹೆಣ್ಣಿನ ಬಗ್ಗೆ ಅಶ್ಲೀಲವಾಗಿ ಕೀಳುಮಟ್ಟದ ಶಬ್ದಗಳನ್ನು ಹಚ್ಚಿ ಭಾಳ ಅಪಮಾನಕರವಾಗಿ ಒಂದು ಸಮಾಜಕ್ಕೆ ಕೆಟ್ಟ ಸಂದೇಶವನ್ನು ಮೂಡಿಸಕತ್ತಾರ. ಇದರಿಂದ ಸಮಾಜದಲ್ಲಿ ಅಪರಾಧಗಳು ಮತ್ತು ಅತ್ಯಾಚಾರಗಳು ಹೆಚ್ಚಕ್ಕೆ ಹೊಣೆಗಾರರಾಗಿದ್ದಾರೆ ಅವರು. ಅವ್ರ ವಿರುದ್ಧ ಈ ಬಾಗಲಕೋಟೆ, ಬಿಜಾಪುರ, ಧಾರವಾಡ, ಬೆಳಗಾವಿ ಜಿಲ್ಲಾಧಿಕಾರಿಗಳು ಮತ್ತು ಪೊಲೀಸ್ ಅಧೀಕ್ಷಕರು ಇವರು ಗಂಭೀರವಾಗಿ ಪರಿಗಣಿಸಿ ಈಗಾಗಲೇ ಕ್ರಮ ಕೈಗೊಳ್ಳಬೇಕಾಗಿತ್ತು ಇವರು. ಯಾಕಂತಂದರೆ ಇವರು ಫೇಸ್ಬುಕ್ಕು ಮತ್ತು ಯೂಟ್ಯೂಬ್ಗಳಲ್ಲಿ ಕೂಡ ಅಳವಡಿಸಿದ್ದಾರೆ ಇವರು. ಇದರಿಂದ ಶಾಲಾ ವಿದ್ಯಾರ್ಥಿಗಳಂತೂ ಬಹಳ ದುಷ್ಪರಿಣಾಮ ಬಿದ್ದುಬಿಟ್ಟಿದೆ. ಈಗ ಸ್ಕೂಲ್ಗೆ ಶಾಲಾ ಹುಡುಗಿ, ಕಾಲೇಜ್ ಹುಡುಗಿ ಈ ಟೈಪ್ ಅಸಭ್ಯವಾಗಿ ಶಬ್ದಗಳನ್ನು ಉಪಯೋಗ ಮಾಡಿ ಅವರು ಒಂದು ಸೂಕ್ಷ್ಮವಾದ ಒಂದು ಮನಸ್ಥಿತಿಯನ್ನು ಅಂಥದ ಇಂದ ಸಮಾಜಘಾತಕ್ಕೆ ಈ ಏನು ವ್ಯಕ್ತಿಗಳದಾರಲ್ಲ ಅಶ್ಲೀಲ ಸಾಹಿತ್ಯ ಮತ್ತು ಅಸಭ್ಯಗಳನ್ನು ಇವ್ರ ವಿರುದ್ಧ ಕ್ರಿಮಿನಲ್ ಪ್ರಕರಣವನ್ನು ದಾಖಲಿಸ್ಬೇಕಂತೇಳಿ ನಾನು ಖಂಡಿತವಾಗಿ ಹೇಳ್ತೀನಿ. ಉತ್ತರ ಕರ್ನಾಟಕ ಸಂಸ್ಕೃತಿ ಹಾಳು ಮಾಡ್ತಾರೆ ಅಂತೀರಿ? ಹ್ಞೂ ಸರ್, ಈ ರೀತಿ ರಚನೆಯಿಂದ. ಹೌದು ಸರ್. ಉತ್ತರ ಕರ್ನಾಟಕ ಸಂಸ್ಕೃತಿ ಕರ್ನಾಟಕದಲ್ಲಿ ಒಂದು 2000 ವರ್ಷಗಳಿಂದ ಇತಿಹಾಸ ಇದೆ. ಯಾಕಂದ್ರೆ ಜಾನಪದ ಅಂತಂದ್ರೆ ಜನರಿಂದ ಬಂದಂಥ ಜೀವನದ ಒಂದು ಬದುಕಿನ ರಹಸ್ಯ. ಡೊಳ್ಳು ಕುಣಿತ, ಗೀಗಿ ಪದಗಳು, ಸುಗ್ಗಿ ಕುಣಿತಗಳು, ಇವು ಹಲವಾರು ಅದಾವೆ. ಈಗ ಉದಾಹರಣೆ ಇಬ್ರಾಹಿಂ ಸುತಾರ್ನ್ ಅಂತವರು. ಈಗ ಆಗೀಗ ಹಂಗಿತ್ತು ಸರ್, ಈಗ ಹೆಂಗೈತೆ ಸರ್? ಈಗ ಅದಕ್ಕೆ ಇವಕ್ಕೆಲ್ಲ ಅವಮಾನ ಮಾಡಿ ಜನರೇಷನ್ ಹೆಂಗೈತಿ, ಏನು ಮಾಡ್ತದ ಸರ್ ಇವರೆಲ್ಲ ಈ ಜಾನಪದ ಸಾಹಿತ್ಯನಲ್ಲ, ಇಂಥ ಗೀತೆಗಳಿಗೆ ಜಾನಪದ ಸಾಹಿತ್ಯ ಅಂತೇಳಿ ಹೆಸರು ಕೊಟ್ಟು ಸಮಾಜವನ್ನು ದಿಕ್ಕು ತಪ್ಪಿಸೋ ಕೆಲಸ ಮಾಡಕತ್ತಿದ್ದಾರೆ ಇವರೆಲ್ಲ. ಇವರು ಉದಾಹರಣೆಗಾಗಿ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಲಪಂಗ್ ರಾಜ ಅಂತೇಳಿ ಡಬಲ್ ಮೀನಿಂಗ್ ಯೂಸ್ ಮಾಡ್ತಾ ಇದ್ದಾರೆ ಇವರು ಕೂಡ. ಮತ್ತು ಅವು ಪದಗಳು ಈಗ ಹೆಣ್ಮಕ್ಳ ಬಗ್ಗೆ ಸ್ವಲ್ಪ ಶಬ್ದಗಳನ್ನು ಕೆಟ್ಟ ಬಳಸ್ಯಾರ. ಅವು ಹೇಳಿಕ್ಕೆ ನಮ್ಗೆ ಅಸಹ್ಯ ಅನ್ನಿಸ್ತತಿ ಅಂತ. ಮತ್ತು ಬಾಗಲಕೋಟೆ, ಬಿಜಾಪುರದಲ್ಲಿ ಕೂಡ ಅದಾರ. ಇವೆಲ್ಲ ಭಾಳ ಶಬ್ದಗಳದಾವೆ. ಇದೆಲ್ಲ ನಡು ಊರಾಗ ಕಡದರ ಕಡಲಿ ಅನ್ನುವಂಥ ಶಬ್ದ ನಿಮ್ಮ ಅಪ್ಪ ಬಂದ್ರೆ ಬಿಡುದಿಲ್ಲ ಅಂದ್ರೆ ಇಡೀ ಮಾನವ ಜನಾಂಗ ತಲೆ ತಗ್ಗಿಸುವಂಥ ಶಬ್ದಗಳಿವೆಲ್ಲ. ಯಾಕಂತಂದ್ರೆ ಕಡದರ ಕಡಲಿ ಅಂತಂತಂದ್ರೆ ನಿಮ್ಮಪ್ಪ ಬಿಡುದಿಲ್ಲ ಅಂತಂದ್ರೆ ಇವು ಅಪರಾಧಕ್ಕೆ ಹೆಚ್ಚಾಗೈತಿ. ಯುವಕರಲ್ಲಿ ಪ್ರಚೋದನೆ ಆಗ್ತಾ ಇದೆ. ಯುವ ಜನಾಂಗವನ್ನು ದಾರಿ ತಪ್ಪಿಸ್ತಾ ಇದ್ದಾರೆ. ಅದಕ್ಕೆ ಕನ್ನಡ, ನಾಡ, ನುಡಿ, ಸಂಸ್ಕೃತಿ ಬಗ್ಗೆ ಯೋಚನೆ ಮಾಡಬೇಕಾದ ನಮ್ಮ ಯುವ ಪೀಳಿಗೆ ಇಂಥವ್ರನ್ನ ದಾರಿ ತಪ್ಪಿಸಿ ಇಂಥ ದುಷ್ಕರ್ಮಿಗಳು ಅಶ್ಲೀಲ ಅಸಭ್ಯ ಹಾಡುಗಳನ್ನು ಹಾಡಿ ಸಮಾಜಕ್ಕೆ ಒಂದು ದಾರಿ ತಪ್ಪಿಸಾಕ್ತಾರೆ. ಇಂಥ ವಿರುದ್ಧ ಕ್ರಿಮಿನಲ್ ಪ್ರಕರಣ ದಾಖಲಿಸ್ಬೇಕಂತೇಳಿ ನಾನು ಸಂಪರ್ಕ. ಈಗ ಇದಕ್ಕಾಗಲೇ ಮಾಹಿತಿ ಮತ್ತು ತಂತ್ರಜ್ಞಾನ ಕಾಯ್ದೆ ಅಡಿಯಲ್ಲಿ ಇಂಥ ದುಷ್ಕರ್ಮಿಗಳಿಗೆ ಅಪರಾಧಗಳಿಗೆ 5 ವರ್ಷ ಜೈಲು ಶಿಕ್ಷೆ ಇದೆ, 1 ಲಕ್ಷ ದಂಡ ಇದೆ. ಇದು ಕೂಡ ಪೊಲೀಸ್ ಇಲಾಖೆಯವ್ರು ಮಾಡಬೇಕು. ಮತ್ತು BNS ಕಾಯ್ದೆ ಅಡಿ ಸೆಕ್ಷನ್ 296 ಇದರಲ್ಲೂ ಕೂಡ ಅವ್ರನ್ನ ಕ್ರಮ ತಗೋಕೆ ಅವಕಾಶ ಇದೆ. ಇವರೆಲ್ಲ ತಕ್ಷಣ ಕ್ರಮ ತಗೋಬೇಕಂತೇಳಿ ನಾನು ಮನವಿ ಮಾಡ್ಕೊತೀನಿ. ಶ್ರೀನಿವಾಸ್ ಗೌಡ ಪಾಟೀಲ್.
ಇವತ್ತು ಉತ್ತರ ಕರ್ನಾಟಕದಲ್ಲಿ ಜಾನಪದ ಗೀತೆ ಎನ್ನುವುದು ಅಶ್ಲೀಲ ಪದವನ್ನು ಬಳಸಿ ಇವತ್ತು ಹೆಣ್ಣು ಮಕ್ಕಳಿಗೆ ಇವರು ಅಗೌರವವನ್ನು ತೋರುತ್ತಿರುವ ಜಾನಪದ ಹಿನ್ನೆಲೆ ಗಾಯಕರೊಂದು ಉತ್ತರ ಕನ್ನಡ ಪ್ರತಿಬಿಂಬಿಸುತ್ತಾರೆ. ಮತ್ತು ಇವತ್ತು ಎಲ್ಲೇ ಕಾರ್ಯಕ್ರಮಗಳಲ್ಲಿ ನಾವು ಹೋದರೂ ಬರೀ ಓನ್ಲಿ ಜಾನಪದ ಗೀತೆ, ಇವತ್ತು ಭಾವಗೀತೆ ಭಕ್ತಿಗೀತೆ ಅನ್ನೋದು ಯಾವುದೂ ಇಲ್ಲ. ಇವತ್ತು ನಾವು ಮುಂಚೆ ನೋಡಿದ್ರೆ ಹಾಗೆ ನಮ್ಮ ಇವತ್ತು ನೋಡ್ರಿ ರಾಷ್ಟ್ರ ಇದಕ್ಕೆ ಅವಾರ್ಡ್ ತಗೊಂತರ ಒಂದು ನಮ್ಮ ಉತ್ತರ ಕನ್ನಡದಲ್ಲಿ ಇದ್ದಾರೆ. ಅಂಥವ್ರಿಗೆಲ್ಲ ಇವರು ಅಗೌರವವನ್ನು ತೋರುತ್ತವ್ರವ್ರ ಮೇಲೆ ಈಗ ಯಾವ ರೀತಿ ಸಂಗೀತ ರಚನೆ ಆಗ್ತಿದೆ ಸರ್? ಇದೆಲ್ಲ ಬಾಜು ಮನ್ಯಾಗ ಬಾರಿ ಐತಿ ಕೆಂಪನ ಪಡ್ಡಿ ಇವನನ್ನು ಹೇಳೋಕ್ಕೆ ನಮ್ಮದು ಒಂದು ನಮ್ಮ ಬಾಯಿಂದ ಹೇಳ್ಬೇಕಂದು ನಮಗೆ ಇದಾಗ್ತಿದೆ. ಬಟ್ ಈ ಥರ ಒಂದು ಹೆಣ್ಣಿಗೆ ಅಗೌರವ ತೋರು ಮತ್ತು ತಿಂಡಿಗೆ ಬಿದ್ದಾಳ ಅಂತ ಒಂದು ಜಾನಪದ ಕಲೆಯನ್ನು ಇವರು ಎಲ್ಲ ಹಾಳು ಮಾಡ್ತಾರೆ. ಇಂಥವ್ರ ವಿರುದ್ಧ ಸೂಕ್ತವಾದ ಕಾನೂನು ತಗೋಬೇಕಂತೇಳಿ ನಮ್ಮ ವಿಭಾಗೀಯ ಪ್ರಮುಖವಾಗಿ ಯಾರ್ಯಾರು ಈ ರೀತಿ ಹಾಡುಗಳನ್ನು ಹಾಡ್ತಿದ್ದಾರೆ, ರಚನೆ ಮಾಡ್ತಿದ್ದಾರೆ? ಸಮಾಜ ನೋಡ್ರಿ, ಇವತ್ತು ಮೈಲಾರಿ ಅವ್ರು ಇರ್ಬೋದು, ನಮ್ಮ ಲಪಂಗ ರಾಜ ಇರ್ಬೋದು, ಉತ್ತರ ಕನ್ನಡದಲ್ಲಿ ಎಲ್ಲರೂ ಒಂದು ಇವರು ಹಿನ್ನೆಲೆ ಗಾಯಕರು ಅಂತ ಹೇಳ್ತಾರೆ. ಬಟ್ ಜಾನಪದ ಕಲೆಯನ್ನು ಹಾಳು ಮಾಡೋದಕ್ಕೆ ಕಾರಣನೇ ಇವರು ಅಂತ ಹೇಳ್ಬೋದು ಹೇಳ್ಬೇಕಂದ್ರೆ. ಬಟ್ ನಾವು ಹೆಸರು ಹೇಳೋಕ್ಕಾಗಲ್ಲ. ಇವತ್ತು ಉತ್ತರ ಕನ್ನಡದಲ್ಲಿ ಎಷ್ಟು ಜಾನಪದ ಗೀತೆ ಅನ್ನೋದು ಕಲೆಯನ್ನು ಹಾಳು ಮಾಡ್ತೀವಿ. ಇವ್ರ ಮೇಲೆ ಎಲ್ಲರ ಮೇಲೂ ಒಂದು ಕ್ರಮ ತಗೋಬೇಕು ಅನ್ನೋದು ತಮ್ಮಲ್ಲಿ ವಿನಂತಿ ಕೊಡ್ತೀವಿ. ಸಭ್ಯವಾಗಿ ರಚನೆ ಮಾಡ್ತಿದ್ದಾರೆ. ಈ ನಮ್ಮ ಉತ್ತರ ಕರ್ನಾಟಕ ಸಂಸ್ಕೃತಿಯನ್ನ ಈ ರೀತಿ ಹಾಳು ಮಾಡ್ತಿದ್ದಾರೆ ಇವರೆಲ್ಲರೂ ಸೇರಿ. ಇವರ ಮೇಲೆ ಸೂಕ್ತವಾದ ಕ್ರಮ ತಗೊಳ್ಬೇಕಂತೂ ಇಲ್ಲಿ ನಮ್ಮ ಪೊಲೀಸ್ ಅಧೀಕ್ಷಕರು ಹಾಗೂ ನಮ್ಮ ಮತ್ತು ವಿಭಾಗೀಯ ಅಧ್ಯಕ್ಷ ಪ್ರಾದೇಶಿಕ ಆಯುಕ್ತರು ಸರ್ ಇವರ ಮೇಲೆ ಕ್ರಮ ತಗೋಬೇಕೆಂದು ತಮ್ಮಲ್ಲಿ ವಿನಂತಿಸಲಾಗಿದೆ. ತಮ್ಮ ಹೆಸರು ಹೇಳಿ ಸರ್. ನನ್ನ ಹೆಸರು ಮಾರುತಿ ಕೆಳಗಿರಿ ಅಂತ, ಬುದ್ಧ ಬಸವ ಅಂಬೇಡ್ಕರ್ ಕೂಲಿ ಕಾರ್ಮಿಕರ ಸಂಘದ ರಾಜ್ಯಾಧ್ಯಕ್ಷರು.